ಹಲೋ ಎಲ್ಲ ಬರಲಿ. ಯಾರು ಬಂದಿಲ್ಲ. ನಾವು ಬಂದಿದ್ದೀವಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ. ಯಾರ್ಯಾರು ಬರ್ತಾರೆ ಬನ್ನಿ. ಒಬ್ರು ಬಂದಿದ್ದಾರೆ. ಮೋಸ್ಟ್ಲಿ ಬೇಗ ಬರೋದು ಅಂದ್ರೆ ವಿಕ್ಕಿ ಫ್ಯಾನ್ಸೇ ಇರ್ಬೇಕು. ನೋಡೋಣ ಯಾರು ಬಂದಿದ್ದಾರೆ. ಫಸ್ಟ್ ಹುಡ್ಗಿನೇನಾ ಮೆಸೇಜ್ ಮಾಡ್ತಾ ಇರೋದು ಅಂತ. ರಜಿನಿ, ಎಸ್ ನೋಡ್ರಿ ನಿಮ್ ಫ್ಯಾನೇ ಇರ್ಬೋದು ಮೋಸ್ಟ್ಲಿ. ಎಲ್ರು ಫ್ಯಾನ್. ಆಕ್ಚುಲಿ ಖುಷಿ ವಿಚಾರ ಏನು ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾವು 4 ಜನ ಒಟ್ಟಿಗೆ ಬಂದಿವಿ ಲೈವ್ಗೆ ಅಲ್ವಾ? ಹೌದು. ಇಟ್ಸ್ ದ ಫಸ್ಟ್. ಓ ಮೈ ಗಾಡ್. ಇದೇ ಫಸ್ಟ್. ಅಂಡ್ 250 ಎಪಿಸೋಡ್ಸ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂಡ್ ಥ್ಯಾಂಕ್ಸ್ ಎಲ್ಲ ಆಡಿಯನ್ಸ್. ಇದೇ ರೀತಿ ಪ್ರೀತಿ ಸಪೋರ್ಟ್ನ ಆದಷ್ಟು ಜಾಸ್ತಿ 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 ಕೊಡ್ತಾ ಇರಿ ನಮ್ಮ ಇಡೀ ತಂಡದ ಮೇಲೆ. ಆದಷ್ಟು ಒಂದೆಲ್ಲ ಫೋಟೋ ಹಾಕಿ ಟ್ಯಾಗ್ ಮಾಡ್ತಾ ಇರಿ. ಫೋಟೋ ಎಲ್ಲ ಹಾಕಿ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕಿ. ಮೈ ಹೀರೋ ಅಂತ. ಆಕ್ಚುಲಿ ಇವತ್ತು ಬಂದಿದ್ದು ಲೈವ್ ರೀಸನ್ ಏನಪ್ಪಾ ಅಂತಂದ್ರೆ ನಮ್ಮ ಸೀರಿಯಲ್ 6:30 to 7:30 1 ಅವರ್ ಸೊ ಸಂಚಿಕೆ ನಡೀತಾ ಇದೆ. ನೀವೆಲ್ಲರೂ ಯಾರು ಮಿಸ್ ಮಾಡದೆ ಸೂಪರ್ ಆಗಿರೋ ಟ್ವಿಸ್ಟ್ ಇವತ್ತು. ಆಕ್ಚುಲಿ ಇವತ್ತಿನ ಎಪಿಸೋಡ್ ಫುಲ್ ಮಜಾ ಇದೆ. ಕಾವ್ಯ ಅವಳ ಬಾಯ್ ಫ್ರೆಂಡ್ ಜೊತೆಗೆ ಡೇಟ್ ಹೋಗ್ತಾಳೆ. ನನ್ ಬಾಯ್ ಫ್ರೆಂಡ್ ಅಂತ ಮಹಾದೇವಂಗೆ ನನಗ್ ಬಾಯ್ ಫ್ರೆಂಡ್ ಇದ್ರೆ ಓಕೆ ಅಂತ ನನ್ ಬಾಯ್ ಫ್ರೆಂಡ್ ಅಂತ ಮಹಾದೇವನೇ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ವ್ಯಾಲ್ಯೂ ಇಲ್ಲ. ಮಹಾದೇವನ ಗಂಡ ನಾನೇ. ಹಾಗಿದ್ರೆ ಗಂಡ ಇದ್ದು ನನ್ ಬಾಯ್ ಫ್ರೆಂಡ್ ಇದ್ರೆ ಪರವಾಗಿಲ್ವಾ ನಿಮ್ಗೆ? ಹೋಗಿತಾರ ಜನ. ನಾನ್ ಆ ತರದೋಳಲ್ಲ. ನೀವ್ ಆತರ ಆಸೆ ಪಡ್ತಿದ್ದೀರಾ. ನಿನಗ್ ಜನ ಅದಕ್ಕೆ ಬೈತಾರ. ಅದಕ್ಕೆ ಆ ಭರತ್ ಸರಿ ಇಲ್ಲ. ಅದು ಭರತಕ್ಕೆ ಬೈತಿರೋದು ನನಗಲ್ಲ. ಭರತ್ಗೆ ಬೈತಾರೆ. ಇವಾಗ ನೀವ್ ಇನ್ನೊಂದ್ ಬಾಯ್ ಫ್ರೆಂಡ್ ಇಟ್ಕೊಂಡು ನಿಮ್ಗೆ ಹಾಯ್ ಪ್ರೇಮ ಅಂತಿದ್ದಾರೆ. ಲಾಸ್ಟ್ ಟೈಮ್ ಮುಖ ತೋರಿಸಿರ್ಲಿಲ್ಲ ಬಿಕಾಸ್ ಯಾಕೆ ಅಂತ ಅಂದ್ರೆ ಸ್ವಲ್ಪ ಸಸ್ಪೆನ್ಸ್ ಆಗಿ ನಮ್ಮ ಮುಖದಲ್ಲಿ ಏನೋ ಮೇಕಪ್ ಎಲ್ಲ ಮಾಡಿದ್ರಲ್ವಾ. ಸೊ ಅದು ಸ್ವಲ್ಪ ಸಸ್ಪೆನ್ಸ್ ಆಗಿ ದೆವ್ವ ಆಗಿದ್ಲಲ್ಲ ಅದಕ್ಕೆ ಪ್ರೇಮ. ಹಾಯ್ ಎಲ್ರಿಗೂ ಹಾಯ್. ಹಲೋ ಪ್ರೇಮ ಮೇಡಮ್. ಹಲೋ ನಮಸ್ಕಾರ. ಮಾತ್ರ ಓದ್ಲಿಲ್ಲ. ಅದು ಸುಮ್ನೆ ಅವ್ರ ಜನಕ್ಕೆ ಅವ್ರೇನೋ ಅನ್ಕೊಂಡಿರ್ತಾರೆ. ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀವಿ ನೋಡಿ. ತುಂಬಾ ವೆರಿ ನೈಸ್ ಕ್ಯಾರೆಕ್ಟರ್. ಎಸ್ ಎವ್ರಿಬಡೀಸ್ ಕ್ಯಾರೆಕ್ಟರ್. ಹೌದು. ಹಾಯ್ ಪ್ರೇಮ. ಹಾಯ್ ಸುಚಿತ್ರಾ ಶ್ರೀ. ನಾನು ಕಾರ್ಡಿಯೋಲಜಿಸ್ಟ್. ಮತ್ತೆ ಮಗು ಎಲ್ಲ ಚೆನ್ನಾಗಿದ್ದೀನಿ. ಭೂಮಿಕಾ ಅವರೇ ಹೇಗಿದ್ದೀರಾ? ಆಕ್ಚುಲಿ ಏನಂದ್ರೆ ವಿಷಯ 250 ಎಪಿಸೋಡ್ ಆಗಿದೆ. ನನ್ಗಿನ್ನ ಸೆಕೆಂಡ್ ಎಪಿಸೋಡ್ ಶೂಟ್ ಮಾಡ್ತಿದ್ದು ಇವಾಗ್ಲೂ ನೆನಪಿದೆ. ಆ ಫ್ಲೋ ಇನ್ನ ಹೋಗೇ ಇಲ್ಲ ಕಣೋ. ಎನರ್ಜಿ ಹಂಗೆ ಇದೆ. 250 ಆಗೋಯ್ತಾ ಅನ್ನೋ ತರ ಅನ್ಸ್ತಾ ಇದೆ. ಬಟ್ 250 ಏನೇನೆಲ್ಲ ಏರ್ ಪೇರ್ಗಳು ನಮ್ಮ ಎಪಿಸೋಡ್ಸ್ ಅಲ್ಲಿ. ಬಟ್ ವೇ ಮೋರ್ ಟು ಗೋ. ತುಂಬಾ ಇನ್ನು 1500 ಎಪಿಸೋಡ್ಸ್ ಆಗ್ಲಿ ಅಂತ ನೋಡಪ್ಪ ಟೀಚರ್. 1500 ಅಂತ 1000 ಓಕೆ ಹೋಗ್ಲಿ. ವೆರಿ ಗುಡ್. ಅದಾದ್ಮೇಲೆ ಇನ್ನೊಂದು 500 ಕೇಳ್ಕೊತೀವಿ. ಮ್ಯಾನಿಫೆಸ್ಟಿಂಗ್. ಓಕೆ ಸೂಪರ್. ಹಾಯ್. ಬೇರೆ ಏನಾದ್ರು ಕ್ವೆಶ್ಚನ್ ಇದ್ರೆ ಖಂಡಿತವಾಗ್ಲೂ ಕೇಳ್ಬೋದು. 250 ಎಪಿಸೋಡ್ ಆಗಿದೆ. ಹೌದು. ಸೀರಿಯಲ್ ನಮ್ಗೆ ಏನ್ ಇಷ್ಟ ಆಗ್ತಿದೆ, ಏನ್ ಇಷ್ಟ ಆಗ್ತಿಲ್ಲ, ಯಾರಿಷ್ಟ ಇಲ್ಲ, ಪಾತ್ರದಲ್ಲಿ ಏನ್ ಡಿಫ್ರೆಂಟ್ ಆಗಿದೆ, ಏನ್ ಡಿಫ್ರೆಂಟ್ ಆಗಿಲ್ಲ. ಹೌದು. ಮುಂಚೆ ನನ್ನ ಬೈಕೋತಾ ಇದ್ರಿ, ಇವಾಗ ಹೆಂಗ್ ಅನ್ಸ್ತಾ ಇದೆ ಆತರ ಎಲ್ಲ ಕೇಳ್ಬೋದು. ಸ್ವಲ್ಪ ನಂಬರ್ಸ್ ಜಾಸ್ತಿ ಆಗಿದೆ. ನಮ್ಮ ಎರಡು ಜೋಡಿ ಯಾವ ತರ ಇಷ್ಟ ಆಗಿದೆ ನಿಮ್ಗೆ? ನಮ್ಮ ಸೀರಿಯಲ್ ಹೇಗ್ ಬರ್ತಿದೆ, ಟ್ವಿಸ್ಟ್ ಎಲ್ಲ ನೀವೇ ಯಾವ ರೀತಿ ಅದನ್ನ ಎಂಜಾಯ್ ಮಾಡ್ತಿದ್ದೀರ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಚಂದ ಕಮೆಂಟ್ ಇದ್ರೆ ನಾವು ಚಂದ ಆನ್ಸರ್ ಮಾಡ್ತೀವಿ. ಅಲ್ಲ ಚಂದ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೇಳಿ. ಏನಾದ್ರೂ ತಿದ್ಕೊಳ್ಳೋದು. ರಾಮ್ ಯಾವ ಡಾಕ್ಟರ್? ಇವನು ಯಾವ ಡಾಕ್ಟರ್? ನಾನು ಕಾರ್ಡಿಯೋಲಜಿಸ್ಟ್. ಸ್ಪೆಲ್ಲಿಂಗ್ ಹೃದಯ ತಜ್ಞ. ಕಾರ್ಡಿಯೋಲಜಿಸ್ಟ್ ಸ್ಪೆಲ್ಲಿಂಗ್ ಹೇಳ್ಬೇಕು ಇವಾಗ. ವಿನ್ ಆಗೇ ಆಗುತ್ತೆ. ಕಪ್ ಮ್ಯಾಚ್ ಇದೆ ಅದಕ್ಕೆ ನಮ್ಮ ಮೆಸೇಜ್. ಸಿಂಗಲ್ ಬಾಯ್ ಹಲೋ. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಇಬ್ರು ಒಟ್ಟಿಗೆ. ಕಾಮಿಡಿ ಇಷ್ಟ ಮಾದೇವಣ್ಣ. ಅದು ಅಣ್ಣ ಆಕ್ಚುಲಿ ಹ್ಯೂಮರ್ ಆನ್ ಸೆಟ್ ಆಫ್ ಸೆಟ್. ನೀವು ರಾಮ್ನ ಕಾವ್ಯ ಮೇಡಮ್, ನೀವು ರಾಮ್ನ ಇಷ್ಟು ಯಾಕೆ ಇಷ್ಟ ಪಡ್ತಿಲ್ಲ? ಯಾಕೆ ನಮ್ಮ ಅಕ್ಕನ್ನ ಮದ್ವೆ ಆಗ್ತೀನಿ ಅಂತ, ನಮ್ಮ ಅಕ್ಕನ್ನ ಸಾಯಿಸ್ಬಿಟ್ಟು ಬೇರೆ ಸ್ನೇಹನ ಮದ್ವೆ ಆಗ್ತೀನಿ ಅಂತ ಹೊರಟೋಗ್ಬಿಟ್ಟಿದ್ರು. ನೀವ್ ಸೀರಿಯಲ್ ನೋಡ್ತಿಲ್ಲ ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀರಾ ಅಂದ್ರೆ. ಸೊ ಅದೇ ಸ್ನೇಹನ್ ಮದ್ವೆ ಆಗಕ್ ಹೋಗಿದ್ರು, ಅದಕ್ಕೆ ನಂಗೆ ಇಷ್ಟ ಆಗಿರ್ಲಿಲ್ಲ. ಇವಾಗ ರಾಮು ಒಳ್ಳೆಯವರು ಅಂತ ನನಗೆ ಗೊತ್ತಾಗಿದೆ. ಸೊ ಮುಂದೆ ಹೆಂಗಿರುತ್ತೆ ಅಂತ ನೀವು ನೋಡಿದ್ರೆ. ಮಾದೇವಣ್ಣ ಬಿಗ್ ಫ್ಯಾನ್ಸ್ ನಾನು ಅಂತೆ ಚವನ್ ಅವ್ರು ಹೇಳ್ತಾ ಇದಾರೆ. ಬೆಂಕಿ. ಪ್ರೇಮ್ ಅವರೇ ನೀವು ತುಂಬಾ ಕ್ಯೂಟ್. ಆಕಾಶ್ ಇಲ್ಲೇ ಕುತ್ಕೊಂಡು ಕಮೆಂಟ್ ಆಗ್ತಿದ್ಯಾ ನೀನು? ಪಕ್ಕದಲ್ಲೇ ಕುತ್ಕೊಂಡು
ಪ್ರೇಮ ಅಕ್ಕ ಈ ಸ್ನೇಹನ ಮಾತ್ರ ಸುಮ್ನೆ ಬಿಡ್ಬೇಡಿ, ಬಿಡದೇ ಇಲ್ಲ. ಇವತ್ತಿನ ಎಪಿಸೋಡ್ ನೋಡಿ, ಇವತ್ತಿನ ಇವತ್ತು ಬೇರೆ ಇವತ್ತು ಆಕ್ಚುಲಿ ಇವತ್ತು ಎಪಿಸೋಡ್ ಇವತ್ತು ಭರತ್ಗೆ ಏನ್ ಮಾಡ್ತೀವಿ, ಭರತ್ ವಿಷಯ ಏನಾಗುತ್ತೆ, ಅವ್ನ ವಿಷಯ ನನಗೆ ಗೊತ್ತಾಗಲ್ವಾ, ನಾನ್ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತೀನಿ ಅವನ್ನ, ಅಥವಾ ಅವ್ನ್ ನನ್ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾನೆ ಎಲ್ಲ ಗೊತ್ತಾಗಲ್ಲ. ಸರ್ ನೀವು ಮಾತಾಡ್ಬೇಕಂತೆ ದಯವಿಟ್ಟು ಮಾತಾಡಿ. ಸಾರಿ ಪಾಪ ಮಾತಾಡ್ತಾ ಇದೀರಾ, ಮಾತಾಡ್ರ. ಭರತ್ ಅವ್ರದ್ದು ನಿಜವಾದ ಮುಖ ಮುಖನ ಅಂದ್ರೆ ಮುಖವಾಡ ಇದೆಯಲ್ಲ, ನಿಜವಾದ ಮುಖ ಹೊರಗೆ. ಆದ್ರೂ ನೀನು ಕಾರ್ಡಿಯಾಲಜಿ ಸ್ಪೆಲ್ಲಿಂಗ್ ಹೇಳಿಲ್ಲ ಇನ್ನು. ಹೇಳಿದ್ನಲ್ಲ. ಹೇಳು. ಇಲ್ಲ ಹೇಳ್ತಾ ಇದ್ದೀನಿ. ಡಾಕ್ಟರ್ ಸ್ಪೆಲ್ಲಿಂಗ್ ಹೇಳು. ನಾನ್ ಹೇಳ್ತೀನಿ, ಯಾರು ಹೇಳ್ರಿ. ಎಲ್ಲ ಸ್ಪೆಲ್ಲಿಂಗು ಗೊತ್ತು. ನನ್ ಆಗೋಗಿದೆ. ನೀ ಅಣ್ಣ, ನೀ ಯಾಕಣ್ಣ ನಮಗೆ ಯಜಮಾನ್ರಿಗೆ ಇದ್ ಮಾಡ್ತಿದ್ಯಾ? ಚೆನ್ನಾಗಿ ಓದ್ಕೊಬಣ್ಣವನು. ಕಾರ್ಡಿಯೋ ಸ್ಪೆಲ್ಲಿಂಗು ರಾಮ್ ನಾನು ಹೇಳ್ಕೊಟ್ಟೆ. ನಂಗೆ ಗೊತ್ತಮ್ಮ DOCTOR ಅಂತ. ಅಣ್ಣ DACTOR ಸ್ಪೆಲ್ಲಿಂಗ್ ಕೇಳಿದ್ದು. ಮಾದೇವ ಹಂಗೆ ತಾನೇ ಹೇಳೋದು, ಡಾಕ್ಟರ್ ಓನಲ್ವಾ, ಅದಕ್ಕೆ DACTOR ಡಾಕ್ಟರ್. ಇದು ಕಾರ್ಡ್ ನಾನೇ ಅದನ್ನು ಅಷ್ಟೇ, CARDO ಕಾರ್ಡಿಯೋ ಡಾಕ್ಟರ್. ಶಾರ್ಟ್ ಫಾರ್ಮ್ ಆಗುತ್ತೆ, ಇದನ್ನು ಆಗುತ್ತೆ. ನಿನ್ ಹೃದಯ ರಾಮ್ ನಿಂಗೆ ಸ್ನ್ಯಾಪ್ ಚಾಟ್ ಅಲ್ಲಿ ಏನೋ ಮೆಸೇಜ್ ಬಂದ್ಕೊಣ. ಪ್ರೇಮ ಕ್ಯೂಟಿ ಅಂತೆ ಭುವಿ. ಥ್ಯಾಂಕ್ ಯು. ಸ್ನೇಹ ತುಂಬಾ ಚೆನ್ನಾಗಿದೆ, ಹೀಗೆ ಕಂಟಿನ್ಯೂ ಮಾಡಿ ಅಂತೆ. ಡನ್ ಡನ್ ಡನ್. ಓಕೆ ಮಾಡೋಣ. ಪ್ರೇಮ ಅಕ್ಕ, ಕಾವ್ಯ ಅಕ್ಕ, ನೀವು ತುಂಬಾ ಕ್ಯೂಟ್ ಇದೀರಾ ಅಂತೆ. ನಂಗೆ ರಾಮ್ ಸೀರ್ನ ಮುಗ್ಧತೆ ಇಷ್ಟ, ಮಹಾದೇವ್ ಏನೋ ಸಾರಿ ಸೀನ ಗತ್ತು ಇಷ್ಟ. ಓಕೆ, ಗತ್ತಿಷ್ಟ ಗೊತ್ತು. ನಮಸ್ಕಾರ ಅಕ್ಕ. ನಮಸ್ಕಾರ ಲೈಟ್ಸ್ ಎಲ್ಲ ಇವ್ರಿಗೆ ಬಂದ್ಬಿಟ್ಟಿದೆ, ಹಾಗಾಗಿ ಇಬ್ರು ಚೆನ್ನಾಗಿ ಕಾಣ್ತಿದ್ದಾರೆ. ಯಾರು ಇವರೆಲ್ಲ ಅಂತ. ನಾವೆಲ್ಲ ಪ್ರೇಮ ಕಾವ್ಯ ತಂಡ. ನೋಡು ಅನ್ಕೋಬೇಡಿ, ನಾನು ಬನ್ನಿ. ಇದು ಅಲ್ಲ, ಲೆಫ್ಟ್ ಇಯರಿಂಗ್ ಎಲ್ಲೋಯ್ತು ಅಂತ ಕೇಳ್ತಾ ಇದಾರೆ. ಸೊ ಇದು ಆಕ್ಚುಲಿ ನೀವು ನೋಡಿರ್ತೀರ, ದೆವ್ವಾಗ ಬಂದು ಎಲ್ರಿಗೂ ಹೆದರ್ಸ್ತಾ ಇರ್ತೀನಲ್ಲ, ಅವಾಗ ಒಂದು ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಅಲ್ಲ, ನೀವು ಸೀರಿಯಲ್ ನೋಡಿದ್ರೆ ಈ ಪ್ರಶ್ನೆ ಕೇಳಲ್ಲ. ಈಗ ಹಂಗಂದ್ರೆ ಏನು ಪ್ರಶ್ನೆ ಕೇಳಲ್ಲ ಅವರು, ಸುಮ್ಮನೆ ಏನಾದ್ರೂ ಒಂದು ಕೇಳಿ ಚೆನ್ನಾಗಿರುತ್ತೆ. ಅಂದ್ರೆ ಅವ್ರ ಸೀರಿಯಲ್ ಅಲ್ಲಿ ಮಾಮೂಲಿ ನೋಡೋದಿದ್ದೆ, ಇಲ್ಲಾದ್ರೂ ಪರ್ಸನಲ್ ಟಾಕ್ ಮಾಡೋಣ ಅಂತ. ಹಂಗೆ ಕೇಳಿ. ಕಾವಿಂಗ್ ಎಷ್ಟು ಜನ ಬಾಯ್ ಫ್ರೆಂಡ್ ಇದಾರೆ, ಮದ್ವೆ ಅವಾಗ. ನೀವು ಎಲ್ರು ಕ್ಯೂಟ್ ಆಗಿದ್ರಿ, ಎಲ್ರು ಕ್ಯೂಟ್ ಆಗಿದೀವಂತೆ. ಥ್ಯಾಂಕ್ ಯು. ರಾಮ್ ಸರ್, ಮಾಧವ್ ಸರ್, ನೀವು ಕೂಡ ತುಂಬಾ ಕ್ಯೂಟ್ ಆಗಿದ್ದೀರಂತಪ್ಪ ವಿಶ್ವ ಅವರು ಹೇಳ್ತಾ ಇದಾರೆ. ಥ್ಯಾಂಕ್ ಯು. ನಾವಿಬ್ರು ತುಂಬಾ ಕ್ಯೂಟ್ ಆಗಿದೀವಂತೆ, ಇಬ್ರುವೆ. ನಾವಿಬ್ರು ಇವ್ರಿಬ್ರಿಗಿಂತ ಇಬ್ರು ತುಂಬಾ ಕ್ಯೂಟ್ ಆಗಿದೀವಂತೆ. ನಾನ್ ಕ್ಯೂಟಾ? ಕ್ಯೂಟ್ ಇದ್ದೀರಾ, ನಾನೇ ಎಷ್ಟು ಸಲ ಹೇಳಿದೀನಿ. ಹೌದಾ? ಹಂಗಂದ್ರೆ ಜೇರಲ್ಲಿ ಬೀಳಿಸ್ತಾ ಇದಾರೆ ನೋಡಿ ಮೆಸೇಜು. ಓಕೆ, ಸೊ ಇವತ್ತು ಯಾರು ಯಾವ್ದೇ ಕಾರಣಕ್ಕೂ 6:30 to 7:30 ಚಾನಲ್ ಚೇಂಜ್ ಮಾಡಿದೆ. ಎಲ್ರು ಮಿಸ್ ಮಾಡಿದೆ ನೋಡಿ. ಸಿಕ್ಕಾಬಟ್ಟೆ ಅಂದ್ರೆ ಬಿಗ್ಗೆಸ್ಟ್ ಟ್ವಿಸ್ಟ್ ಇದೆ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀರಾ. ಏನು ಅಂದ್ರೆ ಇವತ್ತೊಂದು 6:30 to 7:30 ನಾವಿಲ್ಲಿ ಕಮೆಂಟ್ಸ್ ಓದ್ತಾ ಇದೀವಿ. ಇನ್ನು ಎಷ್ಟು ಜನ ಮಿಥುನ ರಾಶಿ ನಮ್ಮನೆ ವರಾಣಿ ಅಂತೆಲ್ಲ ಕಮೆಂಟ್. ನೀವೇ ಹೆಂಗ್ ಮಾಡೋದು ನೋಡಿ, ಎಷ್ಟ್ ತರ್ಲೆ ಅಂತ. ಖಂಡಿತ ಅದಕ್ಕೆ ಸ್ವಲ್ಪ ಹಂಗೆ ತರ್ಲೆಗಳು ಮಾಡ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ತರ್ಲೆ, ಆಫ್ ಸ್ಕ್ರೀನ್ ಮೇಲೆ ಡೀಸೆಂಟ್. ಸ್ಕ್ರೀನ್ ಇಂದ ಕ್ಯಾಮ್ರಾ ಆಫ್ ಆದ್ರೆ ಸ್ನ್ಯಾಪ್ ಮೆಸೇಜ್ ಬರ್ತಾರೆ. ಅಂದ್ರೆ ನಾನು ನೀವು ಮಾಡೋ ತರ್ಲೆ ಕ್ಯೂಟೆಸ್ಟ್ ತರ್ಲೆ ಅಷ್ಟೇ. ಕ್ಯೂಟ್ ಕಾವ್ಯ ಆಗೋಗಿದೆ ಅದು. ಕಾವು ಅಂತೆಲ್ಲ ಕಾವು ಅಲ್ಲ, ಹಾವು. ಕಚ್ತೀನಿ ನಿಮ್ಗೆ. ಸೊ ನಮ್ಮಿಷ್ಟ ಜನರಲ್ಲಿ ಯಾರು ತುಂಬಾ ಮಾತಾಡ್ತಾರೆ, ಯಾರು ತುಂಬಾ ತರ್ಲೆ, ಯಾರು ತುಂಬಾ ಜಗಳ ಗಂಟಿ ಹೇಳಿ. ಜಗಳ ನಾನೇ, ತುಂಬಾ ಮಾತಾಡೋದು ಇವಳೆ, ಮಾತಾಡದೇ ಇರೋ ನಾನು. ಲೈಟ್ ಈ ತರ ತಗೊಂಡ್ಬಿಟ್ಟು ಈ ತರ ಕೆಳಗಿಳಿಸಬಾರ್ದು ಸರ್. ರಾಮ್ ತುಂಬಾ ನಾಟಿ ಇವನು. ಅದೇ ಒಳ್ಳೆ ರೀತಿನಲ್ಲಿ ತರ್ಲೆ ಮಾಡೋದು ಇವ್ರು. ಪ್ರೇಮ ತರ್ಲೆ ಅಂತ ಹೇಳಿಲ್ವಾ? ಪ್ರೇಮ ತಮ್ಮ ಅವನು. ರಿಯಲ್ ಲೈಫ್ ಅಲ್ಲಿ ನಾವು ಹೇಳ್ತಿರೋದು. ಅಲ್ಲ ತು ರಾಮು, ಸೀನಣ್ಣನ ತಮ್ಮ ಅವನು. ಸೀನಣ್ಣ ಯಾರಣ್ಣ? ಜಾನಿ ಸಿಂಗ್. ಕೇಳಿಸಿಲ್ಲ ತಾನೆ ಯಾರಿಗೂ? ಗಾಡ್ ಇಲ್ಲ, ಕೇಳಿಸಿದೆ. ಡಾಕ್ಟ್ರು, ಆಕ್ಟ್ರು, ಪೇಂಟ್ರು ಎಲ್ಲ ಅವನು. ಆಲ್ ರೌಂಡರ್. ಕಾರ್ಪೆಂಟ್ರು. ಏನ್ ಕೆಲಸ ಮಾಡಲ್ಲ, ಸೆಟ್ ಎಲ್ಲ ಕೆಲಸನೂ ಮಾಡ್ತಾರೆ. ಎಲ್ಲ ಮಾಡ್ತಾನೆ, ಎಲ್ಲಾರ್ಗು ಸಹಾಯ ಮಾಡ್ತಾನೆ. ಓದಿ ಡಾಕ್ಟ್ರೆ.
ಕಮೆಂಟ್ಸ್ ಓದಿ. ಇವತ್ತಿನ ಎಪಿಸೋಡ್ ನೋಡಿದ್ರಂತೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಂತೆ. ಥ್ಯಾಂಕ್ ಯು ಸೋ ನೈಟ್ ಎದ್ದು ಶೂಟ್ ಮಾಡಿರೋದಕ್ಕೂ ಸಾರ್ಥಕ ಆಯ್ತು ಅಲ್ವಾ? ಇಷ್ಟು ಬೇಗ ನೋಡಿದಾರೆ. ಬೆಳಿಗ್ಗೆ ಇದು ಸಂಜೆ 6 ಗಂಟೆಯಿಂದ ಪ್ರೇಮ ಅಕ್ಕ ಜಗಳ ಗಂಟಿ ಅಂತೆ, ಪಕ್ಕ ತಾನೆ ಅದು. ಪಾಪ ಏನಿಲ್ಲ. ಯಾರ್ ನಮ್ಮ ಅಕ್ಕನ ಬಗ್ಗೆ ಹೆಂಗ್ ಮಾತಾಡ್ತಿರೋದು? ಹೇಳಪ್ಪ, 5 ನಿಮಿಷಕ್ಕೆ ನಾನೇ ಹೇಳಕ್ ಕಿತ್ತಾಡಿರ್ತೀವಿ. ಅದು ಅಕ್ಕ ತಂಗಿ ಮಧ್ಯೆ ಇರುತ್ತೆ. ಕಾವ್ಯಕ್ಕ ಸೂಪರ್, ಥ್ಯಾಂಕ್ ಯು. ಏನು ಹೌದೌದು, ನಿಂದೆ ಕಾವ್ಯ ನೀನು ಕ್ಯೂಟ್ ಆಗಿಲ್ಲ ಅಂತೆ ಯಾರು ಹಾಕ್ಬಿಟ್ಟಿದ್ರೆ, ಯಾಕಪ್ಪ? ಥ್ಯಾಂಕ್ ಯು. ಕ್ಯೂಟ್ ಆಗಿ ಇಲ್ದೇ ಇರೋದು ಪರವಾಗಿಲ್ಲ, ಥ್ಯಾಂಕ್ ಯು. ಐ ಫೀಲ್ ಕಾನ್ಫಿಡೆಂಟ್. ಅಕ್ಕ ಮದರಂಗಿ ಯಾಕೆ ಹಾಕೊಂಡಿದ್ದೀರಾ? ಇದಾ ಮದರಂಗಿಯಲ್ಲಿ ಮನಸ್ಸಿನ ರಂಗು. ದೆವ್ವಗೂನು ಏನ ಇದು ಆಸೆ ಬಂದಿರಲ್ಲ ಅಂತ ಗೊತ್ತಾಗೈತೆ ಜನಕ್ಕೆ. ಮತ್ತೆ ದೆವ್ವ ಅನ್ಬೇಡ ಕಣೋ. ಆಮೇಲೆ ದೆವ್ವನೇ ಅನ್ಕೊಂಡ್ಬಿಡ್ತಾರೆ. ಪ್ರೇಮ ದೆವ್ವಾನೆ, ಅದ್ ಬೇರೆ ವಿಷಯ. ಸ್ಟಿಲ್ ನಿಮ್ಮ ಅಡ್ರೆಸ್ ಕೊಡ್ತೀನಿ. ವಿಶ್ವೇಶ್ವರ ಲೇಔಟ್. ಏಯ್ ಅಣ್ಣ, ಅದ್ ನಿಮ್ಮನೆ ಅಡ್ರೆಸ್. ನಿಮ್ದು ವಿಶ್ವೇಶ್ವರ. ಹಾಯ್. ಒಂದೇ ಸೀರಿಯಲ್ ಅಲ್ಲಿ 2 ಟ್ವಿಸ್ಟ್. ಅದೇ ನಮ್ ಸೀರಿಯಲ್ ಮಜಾ ಏನು ಅಂತಂದ್ರೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಬರ್ತಾನೆ ಇರುತ್ತೆ. ನಮ್ಗೇನೆ ಸರ್ಪ್ರೈಸ್ ಆಗುತ್ತೆ ಆ ತರ. ಪ್ರತಿ ಸಲ ಸ್ಟೋರಿ ಕೇಳಿದಾಗ ವಾ ಹಿಂಗಿದ್ಯಾ ಅಂತ ಅನ್ಸುತ್ತೆ. ಆದ್ರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಿರಲ್ಲ ಅಂತ ಟ್ವಿಸ್ಟ್ ಗಳು ಇರುತ್ತೆ. ಅಂಡ್ ಟುಡೇ ಎಪಿಸೋಡ್ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವೆಲ್ಲರೂ ದಯವಿಟ್ಟು ತಪ್ಪದೆ ಇವತ್ತಿನ ಎಪಿಸೋಡ್ ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಅನ್ನೋ ಗ್ಯಾರಂಟಿ. ಇವಾಗ ತುಂಬಾ ಒಳ್ಳೆ ಕತೆ ಬರ್ತಾ ಇದೆ. ನೆಕ್ಸ್ಟ್ ರಾಮ್ ಅಂಡ್ ಪ್ರೇಮದು ಒಳ್ಳೆ ರೊಮ್ಯಾಂಟಿಕ್ ಸೀನ್ಸ್ ಬರ್ತಾ ಇದೆ. ಓ ನಮ್ಗೆ ಗೊತ್ತಿಲ್ಲ, ಇದೊಂದು ಹೊಸ ಟ್ವಿಸ್ಟ್. ಇವರೇ ಇವಾಗ ಕತೆ ಬರೀತಾ ಇದಾರೆ. ಈಗಷ್ಟೇ ಆನ್ಲೈನ್. ಇವಾಗ ನಾನ್ ಬಿದ್ದೆ ಅಂದ್ರೆ ಲೈವ್ ಅಲ್ಲಿ ಇವರ ಕಾರ್ಡ ಈಗ್ಲೇ ಹೇಳ್ತಾ ಇದ್ದೀನಿ. ಅವಾಗಿಂದ ಹಿಂಗ್ ಬಕ್ಕೊಂಡು ಹೋಗ್ತಾ ಇದ್ದೀಯ, ನನ್ಗೆ ಹೇಳ್ತೀಯ? ನಮ್ ಗಂಡ್ ಮಕ್ಳಿಗೆ ಮಾತಾಡೋ ಅವಕಾಶ ಮಾಡ್ಕೊಡಿ ಹೆಣ್ಮಕ್ಳೇ ಅಂತ ಕೇಳ್ತಾರೆ. ಈಗ 2 ನಿಮಿಷ ನಾವಿಬ್ರು ಮಾತಾಡಿ. ಅದೇ ಗಂಡ್ ಮಕ್ಕಳ ಮಾತಾಡಿ, ನಿಮ್ಗೆ ಬೋರ್ ಆಗೋಗುತ್ತೆ. ಮಾತಾಡಿ, ದೊಡ್ಡವರಿಂದ ಸ್ಟಾರ್ಟ್ ಆಗ್ಲಿ. ಹೇಳಿ ಮಹಾದೇವ್ ಅವರೇ. ಮಾತಾಡ್ಲಲ್ಲಿ ನಾನ್ ಮಾತಾಡ್ತಿದ್ದೀನಿ ಅಣ್ಣ, ಹೇಳಿ. ಏನ್ ಮಾತಾಡೋದು? ನಂಗೆ ರಾಮ ಪ್ರೇಮ ಹಂಗೆ ಹುಡುಗಿಯರಿಲ್ಲ ಅಂದ್ರೆ ಹುಡುಗರಿಗೆ ಮಾತಾಡಕ್ಕೆ ಆಗಲ್ಲ. ಕಾವ್ಯಕ್ಕ ನೀವು ತುಂಬಾ ಜಗಳ ಆಡ್ತೀರಾ. ಮಹಾದೇವ್ ಅವ್ರ ಜೊತೆ ಜಗಳ ಆಡ್ಬೇಡಿ. ಈ ಮನುಷ್ಯ ಹಿಂಗ್ ಕಾಟ ಕೊಟ್ರೆ ಜಗಳ ಆಡ್ತೀರಾ? ಇರಕ್ ಆಗುತ್ತಾ? ಬರೀ ಆನ್ ಸ್ಕ್ರೀನ್ ಅಲ್ಲ, ಆಫ್ ಸ್ಕ್ರೀನ್ ಅಷ್ಟೇ. ಆಫ್ ಸ್ಕ್ರೀನ್ ನೀವೇ ನಂಗೆ ಕಾಟ ಕೊಡೋದು. ಅದಕ್ಕೆ ಅಣ್ಣ ಅಂತಾಳೆ, ಬಂದ್ ಜಗಳ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ಒನ್ ಆಫ್ ಮೈ ಫೇವ್ರೇಟ್ ಸೀರಿಯಲ್ ಅಂತೆ. ಥ್ಯಾಂಕ್ ಯು ಮರ್ಯಾದೆ ಕೊಡಲ್ಲ. ಕಾಲ್ ವಿಲನ್ ಆಫ್ ಪ್ರೇಮ ಕಾವ್ಯ ಸೀರಿಯಲ್. ವಿಲನ್ ಅವರು ಶೂಟ್ ಅಲ್ಲಿ ಬಿಸಿ ಇದಾರೆ, ಸೊ ಹಾಗಾಗಿ ಅವರು ನೆಕ್ಸ್ಟ್ ಟೈಮ್ ಜಾಯ್ನ್ ಆಗ್ತಾರೆ. ಜೈ ಆರ್ ಸಿ ಬಿ ಅಂತ ಹೇಳಿ ಗುರು. ಜೈ ಆರ್ ಸಿ ಬಿ. ಜೈ ಧೋನಿ. ಜೈ ವಿರಾಟ್. ರಾಮಣ್ಣ ನಂಗೆ ತುಂಬಾ ಇಷ್ಟ ಅಂತೆ. ಧೋನಿ ಇಷ್ಟ ಕಣೋ, ಇದೊಳ್ಳೆ ಕಥೆ ಆಯ್ತು. ನನಗ್ ವಿರಾಟ್ ಇಷ್ಟ. ಯಾರು ಇಷ್ಟನೋ ಅವ್ರ ಇಷ್ಟ, ಅವ್ರ ಹೆಸರು ಹೇಳ್ತಾರೆ. ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತೆ. ಯಾರು? ಮಹಾದೇವ ಸರ್ ಆಕ್ಟಿಂಗ್ ಬೆಂಕಿ. ಮಹಾದೇವ ಸರ್ ಆಕ್ಟಿಂಗ್ ಬೆಂಕಿ. ಇಲ್ಲ ಆಕ್ಚುಲಿ ಬೆಂಕಿನೇ. ನಾವೇ ಫುಲ್ ಮಜಾ ಮಾಡ್ತಿರ್ತೀವಿ. ಅವ್ರ ಆಪೋಸಿಟ್ ಆಕ್ಟ್ ಮಾಡ್ಬೇಕಾದ್ರೆ ನಾನೇ ಫುಲ್ ಒಂದೊಂದ್ಸಲ ಕಾನ್ಶಿಯಸ್ ಆಗೋಗ್ತೀನಿ. ಇವ್ರ ಸಖತ್ತಾಗಿ ಮಾಡ್ತಾರೆ, ಎಷ್ಟ್ ಸಖತ್ತಾಗಿ ಮಾಡ್ತಾರೆ. ನಾನ್ ಇವ್ರ ಮುಂದೆ ಹೆಂಗಪ್ಪ ಮಾಡೋದು, ಇನ್ನೂ ಚೆನ್ನಾಗ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಯಾ ಹಿಂಗೆಲ್ಲ ಹೇಳ್ಬಿಟ್ರೆ ನನಗೆ. ಜೈ ವಿರಾಟ್. ಸಿ ಆಕ್ಚುಲಿ ಅಣ್ಣ ಸೂಪರ್ ಆಗಿ ಆಕ್ಟ್ ಮಾಡ್ತಾರೆ. ನಾನು ತುಂಬಾ ಕಾಂಪ್ಲಿಮೆಂಟ್. ಯಾರಿ ಅದು? ಸಿಎಸ್ಕೆ ಅನ್ನಿಸ್ಬೋದು. ಸಿಎಸ್ಕೆ ಹಾಕಿದ್ರು ನೋಡು. ಸಿಎಸ್ಕೆ ಯಾರಿ ಅದು? ನಮ್ ಸಿಎಸ್ಕೆ ಅಲ್ಲ, ನಾವು ಧೋನಿ. ನಾನು ಅಣ್ಣ ಧೋನಿ ಫ್ಯಾನ್. ವಿರಾಟ್ ಅಂಡ್ ಆರ್ ಸಿ ಬಿ ತುಂಬಾ ಲಾಯಲ್. ಆರ್ ಸಿ ಬಿ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಆಕ್ಚುಲಿ 2 ಸೀಸನ್ ಇಂದ. ಹೌದು. ಇವತ್ತು ಮ್ಯಾಚ್ ಇದೆ ಅಲ್ಲ? ಹೌದು. ಯಾರು? ಆರ್ ಸಿ ಬಿ ವರ್ಸಸ್ GT. ಓಕೆ, ನೈಸ್. ಪ್ರೇಮ ಕಾವ್ಯ ಸೀರಿಯಲ್ ನೋಡಿ 6:30 7:30 ನೋಡಿ. ಮಿಸ್ ಮಾಡ್ದೆ ನೋಡಿ. ಹೆಂಗು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ 7:30 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಚಾನೆಲ್ ಚೇಂಜ್ ಮಾಡಿ ಮ್ಯಾಚ್ ನೋಡಿ. 6:30 7:30 ತನಕ ರಿಮೋಟ್ ನ ಕಡೆ ಎತ್ತಿಟ್ಬಿಟ್ಟು ಕಂಟಿನ್ಯೂಸ್ ಆಗಿ ಬರ್ತಾರೆ. ಬೇರೆ ಸೀರಿಯಲ್ ನೋಡಕ್ ಹೇಳಿಲ್ಲ, ನಿಮ್ದಾಗಿದ ತಕ್ಷಣ ತಿರ್ಗಿಸಿ ಅಂತ ಹೇಳಿದ್ರು ಅಂತ. ಆದ್ರೂ ಪರವಾಗಿಲ್ಲ, RCB ಮ್ಯಾಚ್ ಇವತ್ತೊಂದಿನ ಏನಾಗಲ್ಲ. ನಮ್ ಸೀರಿಯಲ್ ನೋಡಿ ಆಮೇಲೆ ಮ್ಯಾಚ್ ನೋಡಿ. ಕಾವ್ಯ ಅಂಡ್ ಪ್ರೇಮ ಬೆಸ್ಟ್ ಡ್ಯೂ. ಮಾದೇವಣ್ಣ ಮಾತಾಡು ಅಂತ ಆಗ್ತಾ ಅಲ್ಲಿ. ಮಾತಾಡಿ ಮಾದೇವಣ್ಣ
ಮಾದೇವಣ್ಣ ಸೀನಲ್ಲಿ ಮಾತ್ರ ಜಾಸ್ತಿ ಮಾತಾಡೋದು. ಏನಿಲ್ಲ ಜಾನ್ ಮಾತಾಡ್ತಾರೆ, ಏನು ಪಂಟ ಅಂತ ಹೇಳ್ಬೇಕು ಹಂಗ್ ಮಾತಾಡ್ತಾರೆ. ನಾನು ಎಲ್ಲ ಸೈಲೆಂಟ್ ಆಗಿ ಕೂತಿರ್ತೀನಿ ಒಬ್ನೇ. ಅದು ನಾನು ಇದು ನೋಡಿ ಕೇಳಿ ಹೊಡ್ಸ್ಕೊಳ್ಳೋದು ಅಂತಾರೆ. ಆಯ್ತು ಬೇಡ, ಅದು ನೀವೇ. ಇಲ್ಲ ಇವರು ಕೂತಿರ್ತಾರೆ, ಬಂದ್ರು ಒಂದ್ಸಲ ಮಾತಾಡೋದು ಅಂದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಪಂಚ್ ಲೈನ್ಸ್ ಇರುತ್ತೆ. ಸೊ ಓಜಿ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದೀನಿ. ಓಕೆ, ಶೋಲ್ಡರ್ ಡೌನ್. ಓಕೆ, ಈಗ ಇನ್ನೇನು ನಮ್ ಸೀರಿಯಲ್ ಸ್ಟಾರ್ಟ್ ಆಗ 15 ಮಿನಿಟ್ಸ್ ಇದೆ. ಸೊ ಎಲ್ರು ಕಾಫಿ ಗೀಫಿ ಕುಡ್ಕೊಂಡು ಎಲ್ರು ಫುಲ್ ಫ್ರೆಶ್ ಅಪ್ ಆಗಿ ಬೋಂಡಾ ಬಜ್ಜಿ ಮಾಡ್ಕೊಂಡು, ಬೋಂಡಾ ಬಜ್ಜಿ 15 ನಿಮಿಷದಲ್ಲಿ ಆಗೋದಿಲ್ಲ, ಬೇಕಿದ್ರೆ ಸ್ವಿಗ್ಗಿ ಮಾಡ್ಕೊಂಡು. ಸ್ವಿಗ್ಗಿ ಬಂದ್ಬಿಡ್ತು 15 ನಿಮಿಷಕ್ಕೆ. ಬರಲ್ಲ ಅಮ್ಮನೆ ತಂದ್ಕೊಡ್ತಾಳೆ 15 ನಿಮಿಷದಲ್ಲಿ. ಅದಕ್ಕಿಂತ 15 ನಿಮಿಷದಲ್ಲಿ ನಿಮ್ದು ಏನೇನ್ ಕೆಲಸ ಇದೆ ಎಲ್ಲ ಪಟ ಅಂತ ಮುಗಿಸ್ಕೊಳ್ಳಿ. 6:30 ಟಿವಿ ಮುಂದೆ ಬಂದು ಕಲರ್ಸ್ ಕನ್ನಡ ಓಪನ್ ಮಾಡಿ ಚಾನಲ್ ನ ಪ್ರೇಮ ಕಾವ್ಯ ಹಾಕಿ 7:30 ತನಕ. ಅವ್ರಿಗೆ ಹೇಳ್ತಿದೀನಿ ಅಣ್ಣ, 4 ಗಂಟೆ ಟೈಮ್ ಇದೆ, ಆ ಟೈಮಲ್ಲಿ ನಿಮ್ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ. ಆಮೇಲೆ 6:30ಗೆ 6:30 ಇಂದ 7:30 ನನ್ನ ಶೂಟಿಂಗ್ ಟೈಮ್ ಆಯ್ತು, ನಾನು ಹೋಗ್ತಾ ಇದೀನಿ. ಬಾಯ್ 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 ಬಾಯ್. ಸೊ ಅದೇ ಇವತ್ತು ಮಹಾ ಸಂಚಿಕೆ ಇದೆ 6:30 ಇಂದ 7:30 ಸೂಪರ್ ಟ್ವಿಸ್ಟ್ ಇದೆ. ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಫೇವ್ರೆಟ್ ಕಲರ್ಸ್ ಕನ್ನಡದಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಹಾಗೆ ಹೇಗಿತ್ತು ಅಂತ ರಿವ್ಯೂಸ್ ಹೇಳಿ, ಕಮೆಂಟ್ ಮಾಡಿ. ಎಲ್ಲ ಇನ್ನು ಮುಂದಿನ ಟ್ವಿಸ್ಟ್ ತುಂಬಾನೇ ಇದೆ. ಸೊ ಮಿಸ್ ಮಾಡ್ದಿರಾ ಇವತ್ತು ಸಂಜೆ 6:00 6:30 ನಮ್ಮ ಪ್ರಾಜೆಕ್ಟ್ ಪ್ರೇಮ ಕಾವ್ಯ ನೋಡಿ. ಸೊ ಒನ್ ಆಫ್ ದ ಮೇನ್ ರೀಸನ್ ಇವತ್ತು ಲೈವ್ ಬಂದಿದ್ದು ಅದಕ್ಕೆ. ಅಂದ್ರೆ ನಿಮ್ಗೆಲ್ರೂ ಗೊತ್ತಿರುತ್ತೆ, ಬಟ್ ನಮ್ಮ ಟೀಮ್ ಕಡೆಯಿಂದ ನಿಮ್ಗೆಲ್ರೂ ಒಂದ್ಸಲಿ ನೋಡಿ ಅಂತ ಹೇಳೋದಕ್ಕೆ ಲೈವ್ ಬಂದಿದ್ದು. ಸೊ ಯಾರು ಮಿಸ್ ಮಾಡಬೇಡಿ, 6:30 to 7:30 ಮಹಾ ಸಂಚಿಕೆ ಪ್ರೇಮ ಕಾವ್ಯ ನೋಡಿ, ಓಕೆನಾ? ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ನಾಳೆ ಕಮೆಂಟ್ಸ್ ಎಲ್ಲ ಹಾಕಿಲ್ರು, ಅಂದ್ರೆ ಲೈಕ್ ಏನೇನ್ ಇಷ್ಟ ಆಯ್ತು ನಿಮ್ಗೆ, ಪ್ರೋಮೋದಲ್ಲಿ ನಿಮ್ಗೆಲ್ಲ ಬರುತ್ತೆ, ಫುಲ್ ಕಮೆಂಟ್ ಅಲ್ಲಿ ಹೇಳಿ. So lots of love. Bye bye. Love you all. Bye.